ಅದಕ್ಕಾಗಿ ಇವತ್ತು ಬಿ ಜೆ ಪಿ ಇದ್ದಂಥದ್ದು ಇದನ್ನು ಗೆಲ್ಲುವ ಅನಿವಾರ್ಯತೆ ಬಹಳಷ್ಟು ಅದ. ಆದ್ರೆ ಸಮೀಕ್ಷೆಗಳು ಮಾತ್ರ ಇವ್ರು ಗೆಲ್ಲಕ್ಕಿಲ್ಲ ಅನ್ನುವಂಥದ್ದು. ಈ ಎಲ್ಲ ಗದ್ದಲದಲ್ಲೇ ಮತ್ತು ಅಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಗದ್ದಲಾಗ್ಯದ. EVMಗಳು ಕೈ ಕೊಟ್ಟಿದ್ದಾವ. ಶಾಯಿ ಏನು ಬಟ್ಟೆ ಹಚ್ತಾರಲ್ಲ ಅದು ಸಹಿತ ತೋರಿಸಿದ್ದಾರೆ ಈಗಾಗಲೇ. ಆ ಶಾಯಿ ಹೋಗ್ತದೆ ಅನ್ನುವಂಥ ಮಾತನ್ನು. ಇವೆಲ್ಲ ಗದ್ದಲಗಳಿಂದಾಗಿ ಮತ್ತಷ್ಟು ರೋಮಾಂಚನ ರೂಪ ಪಡಿತಾ ಇದ್ದ ಅಂತ. ಯಾಕಂದ್ರೆ ಈ ಚುನಾವಣಾ ಗದ್ದಲ ಎಲ್ಲ ಕಡೆ ನಡೀತಾ ಇದೆ. ಯಾಕಂದ್ರೆ ಚುನಾವಣೆ ಮೇನ ಈ ಪ್ರಜಾಪ್ರಭುತ್ವದ ಮುಖ್ಯ ಅಂಗ ಚುನಾವಣೆ. ಆ ಚುನಾವಣೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆದಿದ್ರೆ ಸಹಜವಾಗಿ ಇಲ್ಲಿ ಕಳ್ಳರ್ ಗ್ಯಾಂಗ, ತುಡುಗರ ಗ್ಯಾಂಗ, ಲ್ಯಾಂಡ್ ಮಾಫಿಯಾ ಗ್ಯಾಂಗ, ಸಾರಾಯಿ ಮಾಫಿಯಾ ಗ್ಯಾಂಗ ಬೆಳಗೋದು ಹೋಗ್ತಾರೆ. ಇದು ಯಾರ್ಯಾರು ಆರೋಪ ಮಾಡೋ ಪರಿಸ್ಥಿತಿ ಇಲ್ಲ. ಹಂಗದ ಪರಿಸ್ಥಿತಿ ಆಲ್ ಓವರ್ ಇಂಡಿಯಾದಲ್ಲೇ. ಮತ್ತು ಮುಂಬೈಲಂತೂ ಏನು ಮಾತಾಡುವಾಗಿಲ್ಲ. ಡಾನ್ಗಳು ಅವರು ಇವರು ಎಲ್ಲರೂ ದುಡ್ಡಿದಂದ ತಕ್ಷಣ ಅಲ್ಲೆಲ್ಲ ಸುತ್ತಮುತ್ತಲ ಗುಂಡಾ ಪ್ರವೃತ್ತಿ, ಗುಂಡಾ ಸಂಸ್ಕೃತಿ ಬೆಳೆದು ಬಿಟ್ಟದ. ದುಡ್ಡಿದ್ದವು ಗೆಲ್ತಾನಪ್ಪ ಅನ್ನೋದು ಇವತ್ತಂತೂ ಶತಸಿದ್ಧ ಆಗ್ಯದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಕಾರ್ಪೊರೇಟ್ಗಳನ್ನ ಹಿಡ್ಕೊಳ್ಳೋ ಸಲುವಾಗಿ ಎಲ್ಲ ಪಕ್ಷಗಳು ಪ್ರಯತ್ನ ಮಾಡ್ತಾಯಿದ್ದಾರೆ. ಇವತ್ತಿನ ಯಾವುದೇ ಪಕ್ಷ ಕಾರ್ಪೊರೇಟ್ಗಳನ್ನ ಬಿಟ್ಟೈತೆ ಅಂತ ಯಾವುದೂ ಇಲ್ಲ. ಯಾವ್ಯಾವುದೂ ಇಲ್ಲ. ಒಂದೇನೋ ಒಂದು ಕಾಲಕ್ಕೆ ನಾವು ಭಾಳ ಆಶೆ ಮಾಡಿದ್ವಿ ಈ ಆಮ್ ಆದ್ಮಿ ಸಲುವಾಗಿ. ಕೊನೆಗೆ ಅದು ಸಹಿತ ಈ ಕಾರ್ಪೊರೇಟ್ಗಳಿಗೆ ಬಲಿಯಾಗಿದ್ದು ನಾವು ನೋಡಿದ್ವಿ. ಅಂದ್ರೆ ಕಾರ್ಪೊರೇಟ್ರು ಅಷ್ಟು ವ್ಯಾಪಿಸಿಬಿಟ್ಟಿದ್ದಾರೆ. ಇಲ್ಲ ಎಲ್ಲಿವರೆಗೆ ಈ ದೇಶದ ನೆಲದ ಗುಣವನ್ನು ಹೊಂದಿದಂಥ ರೈತರು, ಹಿಂದುಳಿದವರು, ಜೊತೆಗೆ SC ST ಇವರೆಲ್ಲ ಒಂದು ತಿಳ್ಕೊಳ್ಳಾರದ ಒಂದಾಗದ ಇದಕ್ಕೆ ಮುಕ್ತಿ ಇಲ್ಲ. ಯಾಕಂದ್ರೆ ಅವ್ರು ಗೆದ್ದವರು ತಾವು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು